ಪುಷ್ಪಾವತಿ ಮೇದಾರ್ ಜಯಬೇರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು. ಸಹಾಯಕ ಚುನಾವಣಾಧಿಕಾರಿ ನಿಂಗನಗೌಡ ಕೆ ಪಾಟೀಲ್ ಅವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸಂಘದ ಒಟ್ಟು ಮತದಾರರ ಸಂಖ್ಯೆ 90. ಅದರಲ್ಲಿ 86 ಮತದಾರರು ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಹಳ್ಳಿಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಾವತಿ ಮೇದಾರ್ 53 ಮತವನ್ನ ಪಡೆದು ಜಯಶಾಲಿಯಾಗಿದ್ದಾರೆ. ಹಾರೋಬೆಳವಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿಂಗಪ್ಪ ಮಾಳನ್ನವರ್ 32 ಮತಗಳನ್ನ ಪಡೆದು ಪಾಲ್ಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಪುಷ್ಪಾವತಿ ಮೇದಾರ್ ಮತ್ತು ನಿಂಗಪ್ಪ ಮಾಳನ್ನವರ್ ನಡುವೆ ಭಾರೀ ತುರುಸಿನ ಚುನಾವಣೆ ನಡೆಯಿತು. ಅಭ್ಯರ್ಥಿಗಳು ಮತದಾರರು ಬಂದ ತಕ್ಷಣ ಆತ್ಮೀಯವಾಗಿ ಸ್ವಾಗತಿಸಿ ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ಹಾಕಬೇಕು ಎಂದು ವಿನಂತಿಸಿಕೊಳ್ಳುತ್ತಿರುವ ದೃಶ್ಯಗಳು ಸಹ ಕಂಡುಬಂದವು. ಸಹಾಯಕ ಚುನಾವಣಾಧಿಕಾರಿ ನಿಂಗನಗೌಡ ಕೆ ಪಾಟೀಲ್, ಸಿಬ್ಬಂದಿ ವರ್ಗದವರಾದ ವಿಜಯ್ ಬಿ ಮಣ್ಣೂರ್, ಶಿಲ್ಪಾ ಅಬೇಕರ್, ಜಿಶಾನ್ ಮಂಗಳಗಟ್ಟಿ, ಸುರೇಶ್ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಧಾರವಾಡ ಇವರ ಮುಂದಿನ 3 ವರ್ಷ ಅವಧಿಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಚುನಾವಣೆ ಅಂಗವಾಗಿ ಇಂದು ಅಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಯಿತು. ಒಟ್ಟು 90 ಮತಗಳಿದ್ದವು. ಅದರಲ್ಲಿ 86 ಮತಗಳು ಚಲಾಯಿಸಿದವು. ಅಭ್ಯರ್ಥಿವಾರ ಪಡೆದ ಮತಗಳ ವಿವರ ಈ ಕೆಳಗೆ ನಿಂತಿವೆ. ಶ್ರೀ ನಿಂಗಪ್ಪ ಮಾಳನ್ನವರ್ ಅವರು 32 ಮತಗಳು ಪಡೆದಿರುತ್ತಾರೆ. ಹಾಗೂ ಶ್ರೀಮತಿ ಪುಷ್ಪಾವತಿ ಮೇದಾರ್ ಅವರು 53 ಮತಗಳನ್ನು ಪಡೆದಿರುತ್ತಾರೆ. ಒಂದು ತಿರಸ್ಕೃತ ಮತವಾಗಿರುತ್ತದೆ. ಸೊ ಈ ಚುನಾವಣೆಯಲ್ಲಿ ಪುಷ್ಪಾವತಿ ಮೇದಾರ್ ಅವರು ಆಯ್ಕೆಗೊಂಡಿರುತ್ತಾರೆ, ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ. ನನ್ನ ಹೆಸರು ನಿಂಗನಗೌಡ ಕೆ ಪಾಟೀಲ್, ಸಹಾಯಕ ಚುನಾವಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಯೋಜನಾಧಿಕಾರಿಗಳು, ತಾಲೂಕು ಪಂಚಾಯತ್ ಧಾರವಾಡ. ನಮ್ಮ ಜೊತೆ ನಮ್ಮ ವಿಜಯ್ ಮಣ್ಣೂರ್ ಸರ್, ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಧಾರವಾಡ ಅವರು ಇದ್ದರು. ಹಾಗೂ ಜಿಶಾನ್ ಮಂಗಳಗಟ್ಟಿ, FDA, ತಾಲೂಕು ಪಂಚಾಯತ್ ಧಾರವಾಡ. ಶಿಲ್ಪಾ ಅಂಬೇಕರ್ ಅವರು FDA, ತಾಲೂಕು ಪಂಚಾಯತ್ ಧಾರವಾಡ. ಹಾಗೂ ಸುರೇಶ್ TP, ತಾಲೂಕು ಪಂಚಾಯತ್ D ವರ್ಗದ ಸಿಬ್ಬಂದಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಚುನಾವಣೆಯು ಇವತ್ತಿನ ದಿನ ನಡೆದಿದ್ದು, ಇವತ್ತಿನ ದಿನ ಎಲ್ಲಾ ಮತದಾರರು ಅತಿ ಹೆಚ್ಚಿನ ಬಹುಮತವನ್ನು ನನಗೆ ನೀಡಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ನನಗೆ ಜಯ ತಂದು ಕೊಟ್ಟಿದ್ದಕ್ಕೆ ಜಿಲ್ಲೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬರುವಂತ ದಿನಗಳಲ್ಲಿ ನಾನು RDPR ಇಲಾಖೆಯಲ್ಲಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹಿತರಕ್ಷಣೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಭರವಸೆಯನ್ನ ಈ ಮೂಲಕ ನೀಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಎಲ್ಲಾ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ, ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಎಲ್ಲಾ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚುನಾವಣೆಯಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಮತವನ್ನು ನೀಡಿ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಎಲ್ಲಾ ತರದ ಸಮಸ್ಯೆಗಳಿಗೂ ನಾನು ಕಟ್ಟುನಿಟ್ಟಾಗಿ ನಿಂತು, ಕಟಿಬದ್ಧವಾಗಿ ನಿಂತು ಈ ಹುದ್ದೆಯನ್ನು ನಿಭಾಯಿಸ್ತೀನಿ ಅಂತ ಹೇಳಿ ಜಿಲ್ಲೆ ಪರವಾಗಿ ನಾನು ಭರವಸೆ ನೀಡ್ತೀನಿ.